ತೆಲುಗು ತಮಿಳು ಸಿನಿಮಾ ರಿಲೀಸ್ ಆದರೆ ಕನ್ನಡ ಸಿನಿಮಾಗೆ ಓಡಲ್ಲ ಅಂತ ಒಂದಿಷ್ಟು ಜನ ಹೇಳ್ತಾರೆ. ಆದರೆ ಮಾದೇವ್ ಅನ್ನುವಂಥ ಕನ್ನಡ ಸಿನಿಮಾ ಇವತ್ತು 3ನೇ ವಾರ ರನ್ನಿಂಗ್ ಆಗ್ತಿದೆ. ನಾವು ಇವತ್ತು ವೀರಭದ್ರೇಶ್ವರ ಥಿಯೇಟ್ರಲ್ಲಿ ಇದ್ದೀವಿ, ಕಮಲಾನಗರಲ್ಲಿ. ಬನ್ನಿ, ಇಲ್ಲಿನ ಮ್ಯಾನೇಜರ್ ಆದಂಥ ರುದ್ರೇಶ್ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವಾಗೆಲ್ಲ ಹೇಳ್ತಾರೆ ತೆಲುಗು ತಮಿಳು ಸಿನಿಮಾ ರಿಲೀಸ್ ಆದರೆ ಕನ್ನಡ ಸಿನಿಮಾ ಓಡಲ್ಲ ಅಂತೆಲ್ಲ ಹೇಳ್ತಾರೆ ಸರ್. ಬಟ್ ಇದೆಲ್ಲ ನಡುವೆ ಮಾದೇವ್ ಅನ್ನೋದು ನಿಮ್ಮ ಥಿಯೇಟ್ರಲ್ಲಿ 3ನೇ ವಾರ ರನ್ನಿಂಗ್ ಆಗ್ತಿದೆ. ಬಟ್ ಏನು ಹೇಳ್ತೀರಾ, ಕಲೆಕ್ಷನ್ ಎಲ್ಲ ಹೇಗಿದೆ, ರೆಸ್ಪಾನ್ಸ್ ಹೇಗಿದೆ ಅನ್ನುವಂಥ ವಿಚಾರ ಹೇಳೋದಾದ್ರೆ? ಕಲೆಕ್ಷನ್ ಚೆನ್ನಾಗಿದೆ ಸರ್. ಮಾದೇವ ಹಾಕಿರೋ ಥಿಯೇಟರ್ಗಳಲ್ಲೆಲ್ಲ ಕಲೆಕ್ಷನ್ ಚೆನ್ನಾಗಿದೆ. ಆದ್ರಿಂದ ಅದು ನಾವು ಫಸ್ಟ್ ವೀಕ್ ನೋಡ್ಬಿಟ್ಟೆ ಮೊದಲು ನಾವು 2 ಶೋ ಮಾಡಿದ್ದು, ಆಮೇಲೆ 3 ಶೋ 4 ಶೋ ಮಾಡ್ದು, ಆಮೇಲೆ ಮತ್ತೆ ಈಗ 1 ಶೋ ಮಾಡಿದ್ವಿ 3ನೇ ವಾರದಲ್ಲಿ. ಪಿಕ್ಚರ್ ಇದು ರಿಲೀಸ್ ಇದ್ರು, ಯಾವುದೋ ಕುಬೇರ ರಿಲೀಸ್ ಇದ್ರು, ಅದು ಒಂದು ಕನ್ನಡ ಚೆನ್ನಾಗಿ ಹೋಗ್ತಾ ಇದಲ್ಲ ಇರ್ಲಿ ಅಂತ 1 ಶೋ ಬಿಟ್ಕೊಂಡು ಇದನ್ನ 4 ಶೋ ಆಗ್ತಾ. ಕುಬೇರದಲ್ಲೂ ಕನ್ನಡ 1 ಶೋ ಇದನ್ನ ಹಾಕಿದೀವಿ, ಡಬ್ ಹಿಡಿದು ಕನ್ನಡ ವಾಯ್ಸ್ತು, ಅದು ಚೆನ್ನಾಗಿ ಬಂತು ಕಲೆಕ್ಷನ್. ಇವಾಗ ಶೋ ಬಿಟ್ಟು ಹೋಯ್ತಲ್ಲ, ನಾನು ಸಾಕಷ್ಟು ಜನರನ್ನ ಕೇಳಿದೆ ಯಾಕೆ ಸಿನಿಮಾ ನಿಮ್ಗೆ ಇಷ್ಟ ಆಯ್ತು ಅನ್ನೋಂಥ ವಿಚಾರ. ಬಟ್ ಈ ತರ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡುವಂತ ಸಿನಿಮಾ ಇಲ್ಲೂ ಇಷ್ಟು ದಿನ ಬರ್ಲಿಲ್ಲ, ಅದಕ್ಕೆ ಇವತ್ತು ನಾವು ನೋಡಿದ್ವಿ, ಖುಷಿ ಆಯ್ತು ಅಂತೆಲ್ಲ ಹೇಳಿದ್ರು. ನಿಮ್ಮ ಹತ್ರನೂ ಬಂದು ಹೇಳಿದಾರ ಏನು ಅಂತ? ಹೇಳಿದ್ದಾರೆ ಸರ್, ಈ ತರ ಪಿಕ್ಚರ್ಗಳು ಹಾಕಿದ್ರೆ ನಾವು ಎಲ್ಲ ಮನೆ ಮುಂದೆ ಎಲ್ಲ 10-15 ಟಿಕೆಟ್ ತಗೊಂಡು ಬಂದಿರೋರೆಲ್ಲ. ಸ್ಟೋರಿ ಇದೆ, ಫಿಲಮ್ ಅರ್ಥ ಮಾಡ್ಕೊಳ್ಳೋಂಥ ಸ್ಟೋರಿ ಇದೆ ಜನಕ್ಕೆ. ಈ ತರ ಸಿನಿಮಾ ಆದ್ರೆ ನಾವೆಲ್ಲ ಬರ್ತೀವಿ ಅಂತ ಅವರ ಜನಗಳೆಲ್ಲ ಅವರೇ ಹೇಳಿದ್ದಾರೆ, ಈ ತರ ಹಾಕಿದ್ರೆ ನಾವು ಬರ್ತೀವಿ ಅಂತ. ಈಗ ಜನ ಆ ತರ ಪಿಕ್ಚರ್ ತೆಗಿಬೇಕು. ಈಗ ಆ ತರ ಪಿಕ್ಚರ್ ತೆಗೆದ್ರೆ ಕನ್ನಡನೂ ನೋಡ್ತಾರೆ ಜನ. ಎಂತ ಲ್ಯಾಂಗ್ವೇಜ್ ತೆಲುಗು ತಮಿಳ್ ರಿಲೀಸ್ ಆದ್ರೂ ಕನ್ನಡ ಸಿನಿಮಾ ನೋಡ್ತಾರೆ. ನೀವು ನೋಡಿದಾಗ, ನಿಮ್ ಗಮನಕ್ಕೆ ಬಂದಾಗ ಇತ್ತೀಚಿನ ದಿನಗಳಲ್ಲಿ ಯಾವ ಸಿನಿಮಾಕ್ಕೆ ಈ ತರದ ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಬಂದು ನುಗ್ಗಿದ್ರು, ನಿಮ್ಗೆ ಗಮನಕ್ಕೆ ಬಂದಾಗ ಯಾವ್ದು ಲಾಸ್ಟ್ ಆಗಿ ಈ ತರ ಆಗಿತ್ತು ಅಂತ? ಪಿಕ್ಚರ್ ಎಲ್ಲ ಯುದ್ಧಕಾಂಡನೂ ಬಂತು ಇದೇ ತರ. ಅಂದ್ರೆ ಅಷ್ಟು ಜನ ಫ್ಯಾಮಿಲಿ ಬರ್ಲಿಲ್ಲ, ಅದು ಫ್ಯಾಮಿಲಿ ಪಿಕ್ಚರ್, ಅದನ್ನು ನೋಡಿದ್ರು ಪಿಕ್ಚರ್ನ. ಅದನ್ನ ನೋಡಿದ್ರು. ಈಗ ಬರೋದ್ರಲ್ಲಿ ಯಾವ ಕಲೆಕ್ಷನ್ನೇ ಬರ್ತಾ ಇಲ್ಲ. ಅಂದ್ರೆ ನೀವು ನೋಡಿದಂತ ಬಂದ್ರೆ ಈ ತರ ಜನ ನುಗ್ಗಿ ಬರ್ಬೇಕು ಫ್ಯಾಮಿಲಿ ಆಡಿಯನ್ಸ್ ಅಂತ ಹೇಳಿದಾಗ ಯಾವ್ದು ನಿಮ್ಗೆ ಅನ್ಸಿದೆ? 4-5 ವರ್ಷ 3-4 ವರ್ಷ ಅದೇ ದರ್ಶನ್ ಪಿಕ್ಚರ್ ಅವುಗಳಲ್ಲಿ ಬಂದಿದ್ರಲ್ಲ, ಕಾಟ ಇರೋದು, ಅದಕ್ಕೂ ಬರ್ತಾರೆ 10-15 ಜನ, ಅದಕ್ಕೂ ಬಂದಿದ್ರು. ಫ್ಯಾಮಿಲಿ ಆಡಿಯನ್ಸ್ ಬಂದಿದ್ರು. ಮಾದೇವ ಇಷ್ಟೆಲ್ಲ ಆಯ್ತು ಸರ್, ಎಷ್ಟು ಕಲೆಕ್ಷನ್ ಮಾಡ್ತಾನೆ ನಿಮ್ ಥಿಯೇಟರ್ ಅಲ್ಲಿ? ಕಲೆಕ್ಷನ್ ವಿಚಾರದಲ್ಲಿ ತುಂಬಾ ಮಾಡಿದೆ ಅಂತ? 2 ಸೇಮ್. ಮೊದ್ಲು ಫಸ್ಟ್ ವೀಕ್ 1.25 ಆಯ್ತು, ಸೆಕೆಂಡ್ ವೀಕ್ ಅಲ್ಲಿ 2 ಲಕ್ಷ ಆಯ್ತು, ಅಂದ್ರೆ 25,000 ರೈಸ್ ಆಯ್ತು ಸೆಕೆಂಡ್ ವೀಕ್ ಅಲ್ಲಿ. ಈಗ 3rd ವೀಕ್ ಆಗ್ತಾ ಸ್ವಲ್ಪ ಮೀಡಿಯಂ ಬಂತು ಕಲೆಕ್ಷನ್. ಒಂದೇ ಶೋ ಅಲ್ವಾ ಅಂತ ಇದೇನ್ ಬರ್ಲಿಲ್ಲ. ಮಾರ್ನಿಂಗ್ ಶೋ ಹಾಕಿರೋದ್ರಿಂದ ಮಾರ್ನಿಂಗ್ ಶೋ ನಮ್ದು ಎಲ್ಲ ಜನ ಕಮ್ಮಿನೇ. ಆದ್ರಿಂದ ನಾವು 1 ತಿಂಗಳಿಂದ ಮಾರ್ನಿಂಗ್ ಶೋನೇ ಓಡ್ತಾ ಇಲ್ಲ. ಈ ಪಿಕ್ಚರ್ ಚೆನ್ನಾಗಿದೆಯಲ್ಲ ಅಂತ ಮಾರ್ನಿಂಗ್ ಶೋ ಕಂಟಿನ್ಯೂ ಮಾಡಿದ್ ನಾವು. ಜನ ಬರ್ತಾ ಇರ್ಲಿಲ್ಲ ಅಂದ್ಬಿಟ್ಟು ಮಾರ್ನಿಂಗ್ ಶೋನ ನಿನ್ಸ್ಬಿಟ್ಟಿದ್ದು. ಇವಾಗ ಅಲ್ಲ, ನಾನು ಅದೆಷ್ಟೋ ಕಡೆ ಕೇಳಿದೆ, ಮಂಡ್ಯ ಕಡೆ, ಕೋಲಾರ ಕಡೆ ಅಲ್ಲ ಸಿನಿಮಾ ಥಿಯೇಟರ್ ಕ್ಲೋಸ್ ಆಗಿತ್ತಂತೆ. ಬಟ್ ಇವಾಗ ಅಲ್ಲ, ಮಾದೇವನಿಂದ ಒಂದಿಷ್ಟು ಥಿಯೇಟರ್ ಓಪನ್ ಆಯ್ತು ಅಂತೆಲ್ಲ ಹೇಳಿದ್ರೆ. ಓಪನ್ ಆಗಿದೆ. ಆ ಕಡೆ ರಾಯಚೂರು ಕಡೆ ಎಲ್ಲ ಹೌಸ್ಫುಲ್ ಓಡ್ತಾ ಇದೆ, ನಮ್ದಿಲ್ಲ ಹೌಸ್ಫುಲ್ ಇಲ್ಲ, ಮೀಡಿಯಂ ಕಲೆಕ್ಷನ್ ಬರ್ತಾ ಇದೆ. ಆದ್ರೆ ಅಲ್ಲೆಲ್ಲ ಹೌಸ್ಫುಲ್ ಪಿಕ್ಚರ್ ಎಲ್ಲ. ಆ ಕಡೆ ಥಿಯೇಟರ್ ರಾಯಚೂರು, ಮಂಡ್ಯ ಆ ಕಡೆ ಎಲ್ಲ ಹೌಸ್ಫುಲ್ ಪಿಕ್ಚರ್ ಇದು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.